ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬಟರ್ ಫ್ರೂಟಲ್ಲಿ ಐಸ್ ಕ್ರೀಮ್ ಮನೇಲಿ ಹೇಗೆ ಮಾಡೋದು, ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ಹೆಲ್ತಿಯಾಗಿರುತ್ತೆ. ಯಾವುದೇ ಪ್ರಿಸರ್ವೇಟಿವ್ ಹಾಕಿರಲ್ಲ. ಹೇಗೆ ಮಾಡೋದು ಬನ್ನಿ ಹೇಳ್ಕೊಡ್ತೀನಿ. ಮೊದಲಿಗೆ 3 ಬಟರ್ ಫ್ರೂಟನ್ನು ಹಣ್ಣಾಗಿರೋದಂತ ತಗೊಳ್ಳಿ. ಒಂದು ಅರ್ಧ ಬೌಲ್ ಸಕ್ಕರೆ, 2 ಏಲಕ್ಕಿ, ಅರ್ಧ ಬೌಲಷ್ಟು ಹಾಲಿನ ಪೌಡ್ರು, 1 ಬೌಲಷ್ಟು ಹಾಲನ್ನು ತಗೊಳ್ಳೋಣ, 1 ಲೋಟದಷ್ಟು. ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡಿ. ಅದಕ್ಕೆ 1 ಲೋಟದಷ್ಟು ಹಾಲನ್ನು ಹಾಕಿ, ಅದಕ್ಕೆ ಸ್ವಲ್ಪ ಅರ್ಧ ಬೌಲಷ್ಟು ಸಕ್ಕರೆ ತಗೊಂಡಿರ್ತೀವಲ್ಲ, ಸಕ್ಕರೆನ ಮಿಕ್ಸ್ ಮಾಡಿ ಕೈಯಾಡಿ ಸಕ್ಕರೆ ಕರಗೋ ತನಕ. ನಂತರ ಏಲಕ್ಕಿ, ಒಂದು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ಅದನ್ನು ಹಾಕಿ, ನಂತರ ಹಾಲಿನ ಪೌಡರನ್ನು ಸ್ವಲ್ಪನೇ ಹಾಕಿ ಗಂಟೆ ಆಗದಂಗೆ ತಿರುವುತ್ತಾನೆ ಹಾಗೆಯೇ ಇದು ಗಟ್ಟಿ ಆಗೋ ತನಕ ಕೈ ಆಡ್ತಾನೇ ಇರಬೇಕು. ಒಂದು 5ರಿಂದ 10 ನಿಮಿಷ ಕೈ ಆಡಿದ್ರೆ ಇದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನಾವು ಯಾವುದೇ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಯಾವುದಾಗಿ ಯೂಸ್ ಮಾಡ್ತಾಯಿಲ್ಲ. ಇದು ಹಾಗೇ ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ನಾವು ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಅಂದರೆ ಇಷ್ಟ. ಈ ಥರ ಮನೇಲಿ, ಆಮೇಲೆ ಸೀಸನಲ್ಲಿ ಬಟರ್ ಫ್ರೂಟ್ ಸಿಕ್ಕಾಗ ಈ ಥರ ಮಾಡಿ, ಈ ಥರ ಥಿಕ್ನೆಸ್ ಆದಮೇಲೆ ಸ್ಟವನ್ನು ಆಫ್ ಮಾಡಿ, ನಂತರ ಒಂದು ಪ್ಯಾನಿಗೆ ನೀರು ಹಾಕಿ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಇದು ಆರ್ತಾ ಇರೋ ತನಕ ನಾವು ಬಟರ್ ಫ್ರೂಟ್ಗಳನ್ನ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನಾನು ಹೇಳಿದ್ರೆ ಬಟರ್ ಫ್ರೂಟ್ ತುಂಬಾ ಹಣ್ಣಾಗಿರಬೇಕು, ಕಾಯಾಗಿರೋದು ಬೇಡ. ಕಾಯಾಗಿದ್ರೆ ಸ್ವಲ್ಪ ಕಹಿ ಬರುತ್ತೆ ಐಸ್ ಕ್ರೀಮು. ತುಂಬ ಹಣ್ಣಾಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟರ್ ಫ್ರೂಟು ಸ್ಪೂನಿಂದ ತೆಗೆದು ಹಾಕಿ ನೋಡಿ, ಹಣ್ಣಾಗಿದ್ರೆ ಈ ಥರ ಬರುತ್ತೆ ಬಟರ್ ಫ್ರೂಟು. ಎಲ್ಲ ಬಟರ್ ಫ್ರೂಟ್ಗಳನ್ನು ಸ್ಪೂನ್ ಸಹಾಯದಿಂದ ಈ ಥರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತ ಹಾಲಿನ ಮಿಕ್ಸನ್ನು ಇದಕ್ಕೆ ಹಾಕಿ ಮತ್ತೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಅದಕ್ಕೆ ಕ್ರೀಮಿ ಸ್ಟ್ರಕ್ಚರಲ್ಲಿ ನೋಡಿ ಈ ಥರ. ನಂತರ ಇದನ್ನು 1 ಅವರ್ ಫ್ರೀಝರಲ್ಲಿ ಇಡೋಣ. ನಂತರ 1 ಅವರ್ ಆದಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಗ್ರೈಂಡ್ ಮಾಡಿ ಮತ್ತೆ ಈ ಥರ ಕೈಯಾಡಿ ಮತ್ತು 1 ಅವರ್ ಇದೇ ಥರ ಒಂದು 3-4 ಟೈಮು ಮಿಕ್ಸಿಲಿ ಗ್ರೈಂಡ್ ಮಾಡಿ 1 ಅವರ್ ಫ್ರೀಝರಲ್ಲಿ ಇಡಿ. ಮತ್ತೆ ಗ್ರೈಂಡ್ ಮಾಡಿ ಈ ಥರ 4 ಟೈಮ್ ಮಾಡಿ. ಇದು ಕ್ರೀಮಿ ಸ್ಟ್ರಕ್ಚರ್ ಬರೋ ತನಕ ನಾವು ಈ ಥರ ಮಾಡಲೇಬೇಕು. ನೋಡಿ, ಈ ಥರ ಆದಮೇಲೆ 4 ಟೈಮ್ಸ್ ಆದಮೇಲೆ ಒಂದು ಗಾಜಿನ ಬೌಲಿಗೆ ನಾವು ರುಬ್ಬಿಟ್ಕೊಂಡಿರೋಂಥ ಐಸ್ ಕ್ರೀಮನ್ನು ಹಾಕಿ, ನಾನು ಸ್ಕ್ವೇರ್ ಟೈಪ್ ಇರೋ ಬೌಲ್ಗೆ ಹಾಕ್ತಾಯಿದ್ದೀನಿ. ನೀವು ಯಾವುದಕ್ಕಾದರೂ ಹಾಕೋಬೋದು. ಎಲ್ಲದನ್ನು ನೀವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾನು ನಟ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಡ್ರೈ ಫ್ರೂಟ್ಸನ್ನು, ಪಿಸ್ತಾ, ಗೋಡಂಬಿ, ಬಾದಾಮಿ ಎಲ್ಲನೂ ನಾನು ಅದಕ್ಕೆ ಸ್ವಲ್ಪ ಡೆಕೋರೇಷನ್ಗೆ ಹಾಕ್ತಾಯಿದ್ದೀನಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಟೂಟಿ ಫ್ರೂಟಿನೂ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿ ನಾವು ಇದನ್ನು ಒಂದು 8 ಅವರ್ಸು ಫ್ರೀಝರಲ್ಲಿ ಇಟ್ಟು ಇದನ್ನು ನಂತರ ಐಸ್ ಕ್ರೀಮ್ ಹಾಕಿ ತಿನ್ಬೋದು. ನೋಡಿ, 8 ಅವರ್ಸ್ ಆದಮೇಲೆ ಐಸ್ ಕ್ರೀಮ್ ಈ ಥರ ರೆಡಿಯಾಗಿರುತ್ತೆ. ನೋಡಿ, ಹೋಮ್ ಮೇಡ್ ಹೆಲ್ತಿ ಐಸ್ ಕ್ರೀಮ್, ಬಟರ್ ಫ್ರೂಟ್ ಐಸ್ ಕ್ರೀಮ್ ರೆಡಿ ಆಯಿತು. ನಾವು ಇದನ್ನು ಸ್ಕೂಪ್ ಸಹಾಯದಿಂದ ನಾವು ಐಸ್ ಕ್ರೀಮನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಹೆಲ್ತಿ ಐಸ್ ಕ್ರೀಮನ್ನು ನಾವು ತಿನ್ನೋದಕ್ಕೆ ಸರ್ವ್ ಮಾಡೋಣ. ಈ ಬಟರ್ ಫ್ರೂಟ್ ಸೀಸನ್ ಆದ್ದರಿಂದ ಈ ಥರ ಐಸ್ ಕ್ರೀಮ್ ಆಗಲಿ ಮಿಲ್ಕ್ ಶೇಕ್ ಆಗಲಿ ಮಾಡ್ಕೊಂಡು ತಿನ್ನಿ. ಯಾರಿಗೆಲ್ಲ ಈ ಬಟರ್ ಫ್ರೂಟ್ ಐಸ್ ಕ್ರೀಮ್ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.